ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ. ಇವತ್ತಿನ ಈ ವಿಡಿಯೋದಾಗ ನಾ ಬಸವೇಶ್ವರ ಖಾನಾವಳಿದಾಗ ಪಕೋಡ ಹೆಂಗೆ ಮಾಡ್ತಾರಂತ ತೋರಿಸ್ಕೊಡ್ತೀನಿ ಬರ್ರಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊರಿ. ಮೊದಲಿಗೆ ನಾ ಇಲ್ಲಿ ಏನು ಮಾಡೀನಪ್ಪ ಅಂದರೆ ಈರುಳ್ಳಿ ಸಣ್ಣ ಪೀಸ್ ಅದನ್ನ ಕಟ್ ಮಾಡ್ಕೊಂಡೀನಿ. ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಈಗ ಅದು ಬಿಡಿ ಬಿಡಿ ಹಾಕ್ಬೇಕು. ಹಿಂಗೆ ಪ್ರೆಸ್ ಮಾಡ್ರೆ ಎಲ್ಲ ಬಿಡಿ ಬಿಡಿ ಹಾಕ್ಬೇಕು. ಆ ನಮ್ಮನೆ ಏನು ಮಾಡ್ಕೊಂಡೀನಿ ಕಟ್ ಮಾಡ್ಕೊಂಡೀನಿ. ಈಗೆಲ್ಲ ಏನು ಮಾಡ್ತೀನಿ ಒಂದು ಬೊಗಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲ ಬಿಡಿ ಬಿಡಿ ಮಾಡ್ಕೊತೀನಿ. ನೀವು ಬಿಡಿ ಬಿಡಿ ಆಗ್ಬೇಕು. ಉಳ್ಳಾಗಡ್ಡಿ ಬಿಡಿ ಬಿಡಿ ಆಗಿಲ್ಲ ಅಂದ್ರೆ ಏನಾಗ್ತದೆ, ಪಕೋಡ ಸೈಜ್ ಕರೆಕ್ಟ್ ಬರೋಂಗಿಲ್ಲ, ಚೆಂದ ಬರಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕು, ಬಿಡಿ ಬಿಡಿ ಬರೋಪ್ಲೆ ಕಟ್ ಮಾಡ್ಕೋಬೇಕು. ನಾ ಈಗೆಲ್ಲ ಏನು ಮಾಡ್ತೀನಿ, ಬಿಡಿಸ್ಕೊಂಡು ಇಟ್ಕೊಂಡು ಉಪ್ಪು ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆ ಹಾಕಿಟ್ಬಿಡ್ತೀನಿ. ಹಾಫ್ ಆನ್ ಅವರ್ ನೆನೆ ಹಾಕಿಟ್ಬಿಟ್ರೆ ಅದೇನಾಗುತ್ತೆ, ಉಳ್ಳಾಗಡ್ಡಿ ಚೆನ್ನಾಗಿ ನೀರು ಬಿಡುತ್ತೆ. ಇಲ್ಲಿ ನಾನು ಏನು ಮಾಡ್ತೀನಿ, ನನಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಹಾಕ್ಕೊಳ್ತೀನಿ. ನಿಮಗೂ ಕೂಡ ನಿಮ್ಗೆ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ್ಮೇಲೆ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿದ್ಮೇಲೆ ಏನಾಗ್ತದೆ ಅಂದ್ರೆ ಉಳ್ಳಾಗಡ್ಡಿನೂ ಸ್ವಲ್ಪ ನೀರು ಬಿಡ್ತದೆ, ಉಪ್ಪು ಸ್ವಲ್ಪ ನೀರು ಬಿಡ್ತದೆ. ನೆನಪಿರಲಿ, ನಿಮ್ಗೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೀರು ಹಾಕಬೇಕಂತ ಅನ್ಸು ಸ್ವಲ್ಪ ಹಾಕ್ಬೋದು. ಜಾಸ್ತಿ ಹಾಕಿದ್ರೆ ಏನಾಗುತ್ತದು, ಪಕೋಡ ಹೋಗಿ ಬಜ್ಜಿ ಆಗುತ್ತೆ, ಉಳ್ಳಾಗಡ್ಡಿ ಬಜ್ಜಿ ಆಗುತ್ತೆ. ಅದಕ್ಕೆ ನೀರು ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ನೀರು ಎಷ್ಟು ಕಮ್ಮಿ ಹಿಡಿತೀರೋ ಅಷ್ಟು ಪಕೋಡ ಚಲೋ ಬರ್ತಾವೆ. ನಾನು ನೀರು ಒಟ್ಟು ಯೂಸ್ ಮಾಡಲಾಗಿನಿ. ಇಲ್ಲಿ ಬರೀ ಉಪ್ಪು ಮತ್ತು ಮಿಕ್ಸ್ ಮಾಡಿ ಇಡ್ತೀನಿ. ಒಂದು ಹಾಫ್ ಆನ್ ಅವರ್, ಅರ್ಧ ಗಂಟೆ ಇಡ್ತೀನಿ. ಅರ್ಧ ಗಂಟೆ ಇಟ್ಟಾದ್ಮೇಲೆ ಅದೇನಾಗುತ್ತೆ, ನೀರು ಬಿಡ್ತದೆ. ಅವಾಗ ಹಿಟ್ಟು ಕಲಿಸೋದು. ಪಕೋಡ ಮಾಡೋಕ್ಕೆ ಏನೇನು ತೊಗೊಂಡೀನಿ ನೋಡಂಬ್ರಿ. 1 ಕಪ್ ಕಡ್ಲೆ ಹಿಟ್ಟು ತೊಗೊಂಡೀನಿ. ಹಾಗೆ ಕೊರಿಂಡರ್ ಪೌಡರ್ ತೊಗೊಂಡಿನಿ. ಅಕ್ಕಿ ಹಿಟ್ಟು ತೊಗೊಂಡಿನಿ. ಸ್ವಲ್ಪ ಕರಿಬೇವು ತೊಗೊಂಡಿನಿ. ಕರಿಬೇವು ಏನು ಮಾಡ್ತೀನಿ, ಈಗ ಸಣ್ಣ ಕಟ್ ಮಾಡ್ಕೊತೀನಿ. ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿನಿ, ಮಿಕ್ಸಿಗೆ ಹಾಕಿದ್ದು. ಖಾರ ತೊಗೊಂಡಿನಿ. ಜೀರಿಗೆ ತೊಗೊಂಡಿನಿ. ಜೀರಿಗೆ ಬದಲು ಓಂಕಾಳು ತೊಗೊಂಡ್ರು ಮಸ್ತ್ ಆಗ್ತದೆ ನೋಡ್ರಿ. ಈಗ ಏನು ಮಾಡೋಣ, ರೆಡಿ ಮಾಡ್ಕೊಳ್ಳೋಣ ಬರ್ರಿ. ಮೊದಲಾಗಿ ಜೀರಿಗೆ ಹಾಕ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ, 1 ಸ್ಪೂನ್ ಖಾರ ಹಾಕ್ಕೊತೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊರಿ. ನಿಮ್ಗೆ ನಾವು ಜಾಸ್ತಿ ಯೂಸ್ ಮಾಡ್ತೀವಿ, ಅದಕ್ಕೆ ನಾನು ಏನು ಮಾಡ್ತೀನಿ, ಜಾಸ್ತಿ ಹಾಕ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಯೂಸ್ ಮಾಡ್ಕೋಬೋದು. ಅದಾದ್ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ತಿದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕೆ ಹಾಕ್ಬೇಕಂದ್ರೆ ಪಕೋಡ ಸ್ವಲ್ಪ ರೋಸ್ಟ್ ಆಗ್ತಾವೆ. ಅಕ್ಕಿ ಹಿಟ್ಟು ಹಾಕಿದ್ರೆ ಅಂದ್ರೆ ಕಟ್ಟಿ ಆಗುತ್ತೆ. ಅಕ್ಕಿ ಹಿಟ್ಟು ಹಾಕಿದಾದ್ಮೇಲೆ ಕೊರಿಂಡರ್ ಪೌಡ್ರ್ ಹಾಕತ್ತೀನಿ, ಅಂದರೆ ಕೊತ್ತಂಬರಿ ಪೌಡ್ರ್, ಬೀಜದ ಪೌಡ್ರ್ ಹಾಕಿ ಏನು ಮಾಡ್ತೀನಿ, ಮಿಕ್ಸ್ ಮಾಡ್ತೀನಿ. ಇದು ಏನಕ್ಕೆ ಹಾಕ್ತೀನಪ್ಪ ಅಂದ್ರೆ ಇದು ಹಾಕಿದ್ರೆ ಸ್ಮೆಲ್ ಎಷ್ಟು ಮಸ್ತ್ ಬರ್ತದಂದ್ರೆ ಹಿಂಗೆ ಗಮ್ ಅಂತ ಹಿಂಗೆ. ಸೊ ಅದಕ್ಕೆ ಈ ಒಂದು ಪೌಡ್ರನ್ನ ಏನು ಮಾಡ್ತೀನಿ, ಯೂಸ್ ಮಾಡ್ತೀನಿ. ಇದಾದ್ಮೇಲೆ ಕಡಲೆ ಹಿಟ್ಟು ಹಾಕತ್ತೀನಿ. ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಏನು ಮಾಡ್ತೀನಿ, ಇವಾಗ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಕರಿಬೇವು ಆ್ಯಡ್ ಮಾಡ್ತೀನಿ. ಕರಿಬೇವು ಆ್ಯಡ್ ಮಾಡಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿನೂ ಸ್ವಲ್ಪ ಇವಾಗಲೇ ಆ್ಯಡ್ ಮಾಡ್ಕೊತೀನಿ. ಇದೆಲ್ಲ ಆದಮೇಲೆ ಈಗೇನು ಮಾಡ್ತೀನಿ, ಚೆಂದ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಪಕೋಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ, ನಮ್ಮ ಹಿಟ್ಟು ಮಿಕ್ಸ್ ಆದಮೇಲೆ ನೀರು ಬಿಟ್ಟು ಸ್ವಲ್ಪ ಹೆಂಗಾಗ್ಯದ ಗಟ್ಟಿ. ಈಗ ನಾವೇನು ಮಾಡ್ತೀವಿ, ಎಣ್ಣೆ ಆಲ್ರೆಡಿ ಕಾಯ್ದದ. ಪಕೋಡ ಬಿಡ್ಲಿಕ್ಕೆ ಏನು ಮಾಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ. ನೋಡಿರಿ ಹೆಂಗೆ ಪಕೋಡ ನಮ್ದು ಇದಾಗುತ್ತದ ಅಂತ. ಪಕೋಡ ಬಿಟ್ಟು ಆದಮೇಲೆ ಈರುಳ್ಳಿ ಆ ಹಿಟ್ಟಿನ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಏನು ಮಾಡ್ತೀವಿ, ನಾವು ಫ್ರೈ ಮಾಡ್ಕೊತೀವಿ. ಕಲರ್ ಚೇಂಜ್ ಆಗಿದ ತಕ್ಷಣ ಸ್ವಲ್ಪ ರೋಸ್ಟ್ ಆಗಿದ್ದ ಥರ ಅನಿಸಿದ್ರೆ ಸೀದಾ ತೆಗೆದುಬಿಡೋದು. ನೀವು ಇಲ್ಲಿ ನೋಡ್ಬೋದು, ನಮ್ಮ ಪಕೋಡ ಸ್ವಲ್ಪ ರೋಸ್ಟ್ ಆಗಿದೆ. ವೇಟ್ ಮಾಡೋಣ. ಫೈನಲಿ ನಮ್ಮ ಪಕೋಡ ರೆಡಿಯಾಗಿದೆ ನೋಡಿ. ಯಾವ ರೀತಿ ಸ್ವಲ್ಪ ರೋಸ್ಟ್ ಆಗಿದೆ. ನಾನು ಜಾಸ್ತಿ ರೋಸ್ಟ್ ಮಾಡಲ್ಲ, ಮೀಡಿಯಮ್ ರೋಸ್ಟ್ ಮಾಡಿದ್ದೀನಿ. ನೋಡ್ತಾ ಇದ್ದರೆ ಬಾಯೆಲ್ಲ ಫುಲ್ ನೀರು ಬರ್ತಾಯಿದೆ. ಓಕೆ, ನೋಡಿದ್ರಲ್ಲ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಸವೇಶ್ವರ ಖಾನಾವಳಿಯ ಇದೇ ರೀತಿ ವಿಡಿಯೋಗಳು ಬರ್ತಾ ಇರುತ್ತೆ.